ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವಾಗ ಮೈಸೂರು ರೋಡ್ಗೆ ಈಗ ಹೋಗ್ತಾ ಇದ್ದೀನಿ. ಗಿರಿನಗರ ರೀಚ್ ಆಗೋದಕ್ಕೆ. ನೋಡಿ, ಇಲ್ಲೂ ಕೂಡ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಹಿಂಗೆಲ್ಲ ಗಾಡಿ ಹೋಗ್ತಾರೆ, ಯಾರು ಬರ್ತಾಯಿಲ್ಲ. ಯಾರೋ ಸೌಂಡ್ ಹೆಂಗೆ ಬರ್ತಾ ಇದೆ ನೋಡಿ ಗಾಡಿದು. ಏನು ಸೀಮೆಣ್ಣೆ ಹಾಕಂಗೆ ಗಾಡಿ ಹೊಡ್ತಾವನೆ ಏನೋ ಗೊತ್ತಿಲ್ಲ, ಪೆಟ್ರೋಲು. ಅದು ಯಾರು ಗಾಡಿನ ಅದು ಹೆಂಗೆ ಓಡಿಸ್ತಾ ಇದ್ದಾರೆ ನೋಡಿ. ಅವನು ಹೆಲ್ಮೆಟ್ ಇಲ್ಲ, ಏನಿಲ್ಲ. ಅವರು ಯಾವ ರೀತಿ ಗಾಡಿ ಓಡಿಸ್ತಾ ಇದ್ದಾರೆ ಅಂತ ಗೊತ್ತು. ಹಿಂಗಾದಾಗ ಪೊಲೀಸರು ಕೂಡ ಇಲ್ಲಿರಲ್ಲ, ಈ ರನ್ನಿಂಗಲ್ಲಿ ಏನು ಮಾಡೋಕ್ಕಾಗಲ್ಲ. ನೋಡಿ ಹೆಂಗೆಲ್ಲ ಗಾಡಿ ಓಡಿಸ್ತಾ ಇದ್ದಾನೆ ಅಂತ ಅವನು. ಈ ಥರ ಹಿಂಗಾದಾಗ ಏನು ಮಾಡಬೇಕು ಅಂತ ನೀವೇ ಹೇಳ್ತೀವಿ. ಹಂಗೆ ನೋಡಿ, ಚಿಕ್ಕ ರೋಡಲ್ಲಿ ಫಾಸ್ಟಾಗಿ ಹೊಂಟೋದ ಅವನು. ಬನ್ನಿ ಮುಂದೆ ಇಲ್ಲ ಏನಾದ್ರು ತೋರಿಸ್ತೀನಿ ಅವನ ಹತ್ರ, ಏನಾದ್ರು ಮಾತಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಆದರೂ ಕೂಡ ಈಗ ಸಿಗ್ತಾ ಇದ್ದಾಗ ಏನೂ ಮಾಡೋಕ್ಕಾಗಲ್ಲ ನೋಡಿ. ಅವ್ನಿಗೆ ಹೇಳ್ತಾ ಇದ್ದೆ ನಾನು ಕರೆಕ್ಟಾಗಿ. ಹೇಳಿದ್ರು ಕೂಡ ಕೇಳಲ್ಲ ಅವರು, ಏನೂ ಮಾಡೋಕ್ಕಾಗಲ್ಲ ನೋಡಿ. ಈಗ ಮುಂದೆ ಹಿಂಗೆ ಹೋಗ್ತಾ ಇರ್ತಾರಲ್ವಾ. ನೋಡಿ ಕೂಡ ಇಲ್ಲೇ ಇದ್ದಾರೆ. ಸೌಂಡ್ ಹೆಂಗೆ ಬರ್ತಾ ಇದೆ ಗಾಡಿ. ಹೆಲ್ಮೆಟ್ ಇಲ್ಲ, ಏನಿಲ್ಲ, ಹಿಂಗೆಲ್ಲ ಹೋಗ್ತಾ ಇರ್ತಾರೆ. ಆದರೂ ಕೂಡ ಸಿ ಸಿ ಕ್ಯಾಮ್ರಾದಲ್ಲಿ ಫೈನ್ ಹಾಕ್ತಾರೆ ಅಂತಾರೆ. ಸಿ ಸಿ ಕ್ಯಾಮ್ರಾದಲ್ಲಿ ಫೈನ್ ಹಾಕಲ್ವೋ ಏನೋ ಒಂದು ಗೊತ್ತಿಲ್ಲ. ಇವಾಗ ಹೆಲ್ಮೆಟ್ ಇಲ್ಲ, ಏನಿಲ್ಲ, ಈ ಸಿ ಸಿ ಕ್ಯಾಮ್ರಾದಲ್ಲಿ ಕೂಡ ಫೈನ್ ಹಾಕ್ತಾರೆ ಇವಾಗ ಕೂಡ ಗೊತ್ತಾಗ್ತಲ್ಲ ಇವಾಗ. ನೋಡಿ, ಅವನೇನು ಪೆಟ್ರೋಲ್ ಹಾಕಿದಾನೋ ಇಲ್ಲ ಸೀಮೆಣ್ಣೆ ಹಾಕಿ ಮಿಕ್ಸ್ ಮಾಡಿ ಹಾಕಿದಾನೋ ಏನೋ ಗೊತ್ತಿಲ್ಲ. ಸೌಂಡ್ ಹೆಂಗೆ ಗೊರ್ರ ಅಂದ್ಕೊಂಡು ಸೌಂಡ್ ಹೆಂಗೆ ಬರ್ತಾ ಇದೆ. ರಾಯಲ್ ಎನ್ಫೀಲ್ಡ್ ಸೌಂಡ್ ಹೋಗಿ ಬರಲ್ಲ, ಆ ಥರ ಗಾಡಿ ಸೌಂಡ್ ಹಂಗೆ ಬರ್ತಾ ಇದೆ. ಎಲ್ಲ ಗಾಡಿ ಓಡಿಸಿದಾಗ ಏನು ಮಾಡಬೇಕು ಅಂತ ಕೂಡ ಗೊತ್ತಾಗಲ್ಲ. ಇದು ನನ್ನ ಮಾತು. ಇವರೆಷ್ಟು ಸ್ಲೋವಾಗಿ ಹೋಗ್ತಾ ಇದ್ದಾರೆ ಅಂತಂದರೆ, ಯಾಕೆಂದರೆ ಮುಂದೆ ಇನ್ನೂ ಸ್ಲೋವಾಗಿ ಹೋಗ್ತಾ ಇರ್ತಾರೆ ಗಾಡಿಗಳೆಲ್ಲ, ಅದಕ್ಕೆ ಸ್ಲೋವಾಗಿ ಹೋಗ್ತಾ ಇದ್ದಾರೆ. ಹಂಪ್ಸ್ಗಳು, ಚಿಕ್ಕ ಹಂಪ್ಸ್ಗಳನ್ನ ಇರ್ತವೆ, ದೊಡ್ಡ ಹಂಪ್ಸ್ಗಳನ್ನ ದಾಟಿ ಹೋಗೋದು ಕಷ್ಟ ಆಗುತ್ತಲ್ಲ, ಆವಾಗ ಸ್ಲೋವಾಗಿ ಹೋಗಬೇಕಾಗುತ್ತೆ. ನೋಡಿ, ಈಗ ಗಿರಿನಗರ ಈಗ ಜಾಸ್ತಿ ಕಮ್ಮಿ. ಈಗ ನಯಾರ ಪೆಟ್ರೋಲ್ ಬಂಕ್ ಕ್ರಾಸು. ಇಲ್ಲೂ ಕೂಡ ಅಷ್ಟೇ, ಪೊಲೀಸ್ ಇರೋದಕ್ಕೆ ಟ್ರಾಫಿಕ್ ಕಂಟ್ರೋಲ್ ಮಾಡ್ತಾರೆ. ಪೊಲೀಸ್ ಇಲ್ಲ ಅಂದರೆ ಇಲ್ಲಿ ಟ್ರಾಫಿಕ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇಲ್ಲೂ ಕೂಡ ಒಂದು 1/2 ಕಿಲೋಮೀಟ್ರ್ವರೆಗೂ ನಿಂತಿರ್ತಾರೆ. ಇಲ್ಲಿ ನಯಾರ ಪೆಟ್ರೋಲ್ ಬಂಕ್ ನಿಯರು. ನಿಜವಾಗ್ಲೂ 1/2 ಕಿಲೋಮೀಟ್ರ್ವರೆಗೂ ನಿಂತಿದ್ರೆ ಇನ್ನು ನೀವೇ ಅರ್ಥ ಮಾಡ್ತೀವಿ ಎಷ್ಟು ಕಷ್ಟ ಆಗುತ್ತೆ ಅಂತ. 1/2 ಕಿಲೋಮೀಟ್ರ್ವರೆಗೂ ನಿಂತಿದ್ರೆ ನಿಜವಾಗ್ಲೂ ನೀವೇ ಅರ್ಥ ಮಾಡ್ತೀವಿ.